ನಮಸ್ಕಾರ, ಶುಭೋದಯ. ಜ್ಯೋತಿಷ್ಯ ಹೀಗೂ ಉಂಟೆ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಾನು ಸುಧಾಗೌಡ. ವೀಕ್ಷಕರೇ, ಎಂದಿನಂತೆ ಸಂಖ್ಯೆಗಳ ಮಹತ್ವ ಜೊತೆಗೆ ಸಂಖ್ಯೆಗಳ ವಿಶೇಷತೆಗಳು ಹಾಗೆ ಎಂದಿನ ದ್ವಾದಶ ರಾಶಿಗಳ ಫಲಾಫಲಗಳು ಹೇಗಿದೆ ಇದೆಲ್ಲದನ್ನು ತಿಳಿಸಿಕೊಡೋದಕ್ಕೆ ಸಂಖ್ಯಾಶಾಸ್ತ್ರ ಬ್ರಹ್ಮಾಂತನೇ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಆರ್ಯವರ್ಧನ್ ಗುರೂಜಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಇಲ್ಲೇನಾಗುತ್ತೆ, ಬಹಳ ವಿಶೇಷವಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕುಜ ವೃಷಭ ರಾಶಿ ಕಾಲಿಟ್ಟಿದ್ದಾನೆ. ಅದರಲ್ಲೂ ಕೂಡ ವೃಷಭ ರಾಶಿ ಕುಜನ ಒಂದು ಪವರ್ಫುಲ್ ಏನಪ್ಪ ಅಂದ್ರೆ, ಒಂದು ರವಿ ನಕ್ಷತ್ರದಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಪಾದಾರ್ಪಣೆ ಮಾಡೋದ್ರಿಂದ ಏನಾಗುತ್ತೆ, ಬಹಳ 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 ಈ ಮೃಗಶಿರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ತುಂಬ ತೊಂದರೆಗಳಾಗ್ತವೆ. ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಏನಕ್ಕೆ ಅಷ್ಟೊಂದು ತೊಂದರೆಗಳಾಗುತ್ತೆ ಅಂದರೆ, ಈ ಮಿಥುನ ರಾಶಿಗೆ ಬುಧ ಅಧಿಪತಿಯಾಗಿರ್ತಾನೆ. ಅಲ್ಲಿ ಕುಜಿನ ನಕ್ಷತ್ರ ಇರುತ್ತೆ, 2 ಪಾದ. ಆ 2 ಪಾದದಲ್ಲಿ 3ನೇ ಪಾದ 4ನೇ ಪಾದದಲ್ಲಿ ಹುಟ್ಟಿದಂಥವ್ರಿಗೆ ತುಂಬ 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 ಗಂಡಾಂತರಗಳಾಗುತ್ತೆ. ಈ ತಿಂಗಳಲ್ಲಿ ತುಂಬ ನಷ್ಟಗಳಾಗುತ್ತೆ. ನಿಮ್ಮ ಮನೇಲಿ ಏನಾದ್ರು ಗ್ಯಾಸ್ ಬಸ್ಟ್ ಆಗೋದು, ನಿಮ್ಮ ಮನೆ ಹತ್ರ ಕರೆಂಟ್ ಕಂಬ ಇದ್ರೆ ಟ್ರಾನ್ಸ್ಫಾರ್ಮರ್ ಪಕ್ಕದಲ್ಲಿ ಅದೇನಾದ್ರು ತೊಂದರೆ ಆಗೋದು, ಮತ್ತೆ ಕಾರ್ನಿಂದ ಅಪಘಾತ ಆಗೋದು ತುಂಬ ಜಾಸ್ತಿ ಕಾಣ್ತಾ ಇದೆ. ತುಂಬ ಅರ್ಥ ಮಾಡ್ಕೊಳ್ಳಿ. ಈ ಥರದ್ದು ಮನೇಲಿ ಜಗಳಗಳು ಜಾಸ್ತಿ ಆಗುತ್ತೆ ಗಂಡ ಹೆಂಡತಿಗೆ. ನೀವು ತುಂಬ ಕಂಟ್ರೋಲ್ ತಗೊಂಡ್ರೆ ನಿಮ್ಮ ಮೈಂಡ್ ತುಂಬ ಸಖತ್ತಾಗಿರುತ್ತೆ. ಅದೇ ರೀತಿಯಲ್ಲಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ತುಲಾ ರಾಶಿಲಿ ಬಹಳ ವಿಶೇಷವಾಗಿ ತುಂಬಾ 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 ತುಲಾ ರಾಶಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ತುಲಾ ರಾಶಿಯಲ್ಲೂ ಕೂಡ ಸಾಕಷ್ಟು ತೊಂದರೆಗಳಾಗೋ ತರ ಚಾನ್ಸಸ್ ಕಾಣ್ತಾ ಇದೆ. ಅಲ್ಲೂ ಕೂಡ ಚಿತ್ತಾ ನಕ್ಷತ್ರದಲ್ಲಿ ನೀವು ಯಾರ್ಯಾರು ಹುಟ್ಟಿದ್ರ ತುಲಾ ರಾಶಿಯಲ್ಲಿ ಅವರಿಗೆ ಸಾಕಷ್ಟು ತೊಂದರೆಗಳು 100% ಕಾಣುತ್ತೆ. ಹಾಗಾಗಿ ಅವರು ಕೂಡ ತುಂಬಾ ಜವಾಬ್ದಾರಿಯಿಂದ ಇರಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ತುಂಬಾ ನೋವನ್ನು ಅನುಭವಿಸ್ತೀರಾ, ತುಂಬಾ ಪ್ರಾಬ್ಲಮ್ ಅಲ್ಲಿ ಸಿಗಾಕಿರ್ತೀರಾ, ಕಷ್ಟದಲ್ಲಿ ನೀವು ತುಂಬಾ ಸಿಗಾಕಿನ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಲ್ಲಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಕನ್ಯಾ ರಾಶಿಯಲ್ಲಿ ಹುಡ್ತವ್ರಿಗೆ, ಚಿತ್ತಾ ನಕ್ಷತ್ರವ್ರಿಗೆ ದಿ ಬೆಸ್ಟ್ ಆಗ್ತೀರಾ. ತುಲಾ ರಾಶಿಯವ್ರಿಗೆ ತುಂಬಾ ಹೊಡೆತವನ್ನ ಕಾಣ್ತೀರಾ. ತುಂಬಾ ನಿಮ್ಮ ಕಂಟ್ರೋಲ್ ಅಲ್ಲಿ ಇರಲೇಬೇಕಾಗುತ್ತೆ. ಇಲ್ಲಿ ತುಂಬಾ ಚೆನ್ನಾಗಿರೋದು ಯಾರಿಗಪ್ಪ ಅಂದ್ರೆ, ದಿ ಬೆಸ್ಟ್ ಮಕರ ರಾಶಿ ಮತ್ತೆ ಕುಂಭ ರಾಶಿ. ನೋಡಿ, ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರದಲ್ಲಿ ಜನನವಾದವ್ರಿಗೆ ಈ ತಿಂಗಳಲ್ಲಿ ತುಂಬಾ ಶಿವಫಲವನ್ನು ಕಾಣಬಹುದು. ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಕುಂಭ ರಾಶಿ ಆಗಿರ್ಬೋದು, ಮಕರ ರಾಶಿ ಬರೋದು. ಇಲ್ಲಿ ನೋಡಿ, ಚಿತ್ತಾ ನಕ್ಷತ್ರ ತುಲಾ ರಾಶಿಯಲ್ಲಿ ಹುಟ್ಟಿದವ್ರಿಗೆ ಸಾಕಷ್ಟು ಕಷ್ಟಗಳಾಗ್ತವೆ. ಅದೇ ರೀತಿಯಲ್ಲಿ ಕನ್ಯಾ ರಾಶಿಯಲ್ಲಿ ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ತೊಂದರೆ ಆಗುತ್ತೆ. ಇಲ್ಲೇನಾಗುತ್ತೆ, ಶನಿ ಬಹಳ ವಿಶೇಷವಾಗಿ ಕುಜನನ್ನು ನೋಡ್ತಾನೆ. ಕುಜನ ಶನಿ ನೋಡ್ತಾನೆ. ಹಾಗಾಗಿ ಕುಜ ಶನಿ ನೋಡೋದ್ರಿಂದ ತುಂಬಾ 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 ತೊಂದರೆಗಳು ಜಾಸ್ತಿ ಆಗೋ ತರ ಕಾಣ್ತವೆ. ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಯಾಕಂದ್ರೆ ಕುಜ ಶನಿ ದೃಷ್ಟಿ ಒಳ್ಳೇದಲ್ಲ. ಹಾಗಾಗಿ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾ ಬರುತ್ತೆ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಬಹಳ ಚೆನ್ನಾಗಿ ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ಇಲ್ಲಿ ಬಹಳ ವಿಶೇಷವಾಗಿ ಕೃತಿಕಾ ನಕ್ಷತ್ರದಲ್ಲಿ ಬಹಳ ಹುಡ್ತವ್ರಿಗೆ ತುಂಬಾ ಒಳ್ಳೇದಾಗುತ್ತೆ. ಬಹಳ 14ನೇ ತಾರೀಕುವರೆಗೆ. ಹಾಗಾಗಿ ವೃಷಭ ರಾಶಿ ಕೃತಿಕಾ ನಕ್ಷತ್ರ ಹುಡ್ತವ್ರಿಗೆ ಚೆನ್ನಾಗಿಲ್ಲ. ಮೇಷ ರಾಶಿ ಕೃತಿಕಾ ನಕ್ಷತ್ರ ಹುಡ್ತವ್ರಿಗೆ ತುಂಬಾ ಶಿವಫಲವನ್ನು ಕಾಣ್ತೀರಾ. ತುಂಬಾ ತುಂಬಾ ನೋವನ್ನು ಅನುಭವಿಸೋರು, ಸಾಕಷ್ಟು ನೋವನ್ನು ಅನುಭವಿಸೋರು ಬಹಳ ಚೆನ್ನಾಗಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಯಾರ್ಯಾರು ಹುಟ್ಟಿದ್ರ ಅವ್ರಿಗೆ ಸಾಕಷ್ಟು ತೊಂದರೆಗಳಾಗುತ್ತೆ. ಕೃತಿಕಾ, ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ತುಂಬಾ ಶಿವಫಲವನ್ನು ಕಾಣ್ತೀರಾ. ಈ ವಾರ ಅಂತಕ್ಕಿಂತಲೂ 14ನೇ ತಾರೀಕು ಕೂಡ ತುಂಬಾ ಶಿವಫಲವನ್ನು ಕಾಣ್ತೀರಾ. ಮೊದಲಿಗೆ ಇವತ್ತಿನ ಡೇಟು 17ನೇ ತಾರೀಕು. ಬಹಳ ಹುಷಾರಾಗಿರಿ. ಈ ಡೇಟು ತುಂಬಾ 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 ಈ ವರ್ಷದಲ್ಲಿ ತುಂಬಾ ಬ್ಯಾಡ್ ಡೇಟ್ ಅಂತ ಹೇಳುತ್ತೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 8 and 4 ಕಾಂಬಿನೇಷನ್ ಭಯಂಕರ ಡೇಂಜರ್ ನಂಬರ್ ಅಂತೆ. ಹಾಗಾಗಿ ಈ ಡೇಟಲ್ಲಿ ಹುಟ್ಟೋರಿಗೆ ತುಂಬಾ ಒಳ್ಳೆ ಶಿವಫಲವನ್ನು ಕಾಣ್ತೀರಾ. ಆದ್ರೆ ಒಳ್ಳೆ ರಾಶಿಯಲ್ಲಿ ಹುಟ್ಟಿದವ್ರಿಗೆ ಈ ವರ್ಷ ತುಂಬಾ ಸಖತ್ತಾಗಿರ್ತೀರ. ಆದ್ರೂ ಕೂಡ ಇವತ್ತು 17ನೇ ತಾರೀಕು ಬಹಳ ಹುಷಾರಾಗಿರ್ಬೇಕಾಗತ್ತೆ. ಈ 17ಕ್ಕೆ ತುಂಬಾ ಪವರ್ಫುಲ್ ಆಗಿರೋಂಥ ಒಂದು ನಂಬರ್ ಅಂದ್ರೆ 14, 24, 12ನೇ ತಾರೀಕು ನಿಮಗೆ ಸಖತ್ ರಾಜಯೋಗನ ತಂದು ಕೊಡುತ್ತೆ 100%.
ಮತ್ತೆ 4ನೇ ತಾರೀಕು ನಿಮಗೆ ರಿಸಲ್ಟ್ ಅನ್ನ ಜಾಸ್ತಿ ತಂದು ಕೊಡುತ್ತೆ. ತುಂಬಾ ತುಂಬಾ ರಾಜಯೋಗನ ಕಾಣ್ತೀರಾ. ಮತ್ತೊಮ್ಮೆ ಹೇಳ್ತಿದ್ದೀನಿ ನೋಡಿ, ಬಹಳ ವಿಶೇಷವಾಗಿ ಸಕ್ಸಸ್ ಅನ್ನ ಕಾಣುತ್ತೆ ನಂಬರು 14 ಡೇಟ್ ನಾನು ಹೇಳ್ತಿರೋದು ಟೋಟಲ್ ಅಲ್ಲ. 14, 24, 4, 12 ಸಖತ್ ರಾಜ್ಯ ಆಗುತ್ತೆ. ಆದ್ರೆ 4ನೇ ತಾರೀಕನ್ನ ಲೈಫ್ ಪಾರ್ಟ್ನರ್ ಆಗಿ ಮಾಡ್ಕೋಬಾರ್ದು ದಯವಿಟ್ಟು. ಇನ್ನೆಲ್ಲ ಉಳಿದವ್ರು ಓಕೆ. ನೀವು ತುಂಬಾ ಅವಾಯ್ಡ್ ಮಾಡ್ಬೇಕಾದ್ರೆ ನಂಬರ್ 8ನ ಅವಾಯ್ಡ್ ಮಾಡ್ಬೇಕಾ ಬರುತ್ತೆ. ತುಂಬಾ 8ನ ಅವಾಯ್ಡ್ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಬಹಳ ಸಕ್ಸಸ್ ಅನ್ನ ಕಾಣ್ತಾರೆ. 8 ನಿಮ್ಗೆ ಭಯಂಕರವಾದ ಡೇಂಜರ್ ನಂಬರ್ ಆಗುತ್ತೆ. ಆಮೇಲೆ ತುಂಬಾ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ. ಒಂದ್ ಸ್ವಲ್ಪ 15, 50 ತೊಂದರೆ ಮಾಡುತ್ತೆ. ಆಮೇಲೆ ಈ ಡೇಟಲ್ಲಿ ಹುಡ್ತವರು ಬಹಳ ವಿಶೇಷವಾಗಿ ತುಂಬಾ ಒಳ್ಳೆ ಗುಣಗಳಿರ್ತವೆ, ತುಂಬಾ ಪ್ರೀತಿಸ್ತಾರೆ. 1 and 7 ಕಾಂಬಿನೇಷನ್ ಇದ್ದಾಗ ಈ ತಂದೆನ HIPs ಅಂತ ಒಂದು ಕ್ವಾಲಿಟಿಗಳೆಲ್ಲ ಈ ಡೇಟಾ ಬರ್ತಲ್ಲಿ ಇರುತ್ತೆ. ಹಾಗಾಗಿ ಇವತ್ತು ಮೂಲ ನಕ್ಷತ್ರದಲ್ಲಿ ಏನಾಗುತ್ತೆ, ಹೆಣ್ಮಕ್ಳು ಹುಟ್ಟಿದ್ರೆ ಬಹಳ 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 ಎದುರ್ತಾರೆ. ಮೂಲ ನಕ್ಷತ್ರದಲ್ಲಿ ಹೆಣ್ಮಕ್ಳು ಹುಟ್ಟಿದ್ರೆ ಮದ್ವೆಗೆ ತೊಂದರೆ ಆಗುತ್ತೆ ಅಂತ 100% ಚಂದ್ರನ ಜೊತೆಗೆ ಶನಿ ಇರೋದು ಯಾವಾಗಲೂ ಕೂಡ ತುಂಬಾ ಡೇಂಜರ್ ಅಂತ ಹೇಳುತ್ತೆ. ತುಂಬಾ ಡೇಂಜರ್. ಯಾವಾಗಲೂ ಶನಿ ಚಂದ್ರ ಒಟ್ಟಿಗೆ ಇದ್ದಾಗ ಜನನವಾಗಬಾರ್ದು. ಒಂದೊಂದ್ಸರಿ ಸೂಸೈಡ್ ಮಾಡ್ಕೊಳ್ಳೋದು, ಸ್ಕಿನ್ ಅಲರ್ಜಿ, ಸ್ಕಿನ್ ಪ್ರಾಬ್ಲಮು, ಮತ್ತೆ ಅಲರ್ಜಿ, ಒಂಥರ ಹಿಂಸೆ, ಮನೆಗೆ ಒಗ್ಗರಣೆ ಹಾಕಕ್ಕೂ ಕೂಡ ಕಷ್ಟ ಆಗುತ್ತೆ ಹೆಣ್ಮಕ್ಳಿಗೆ. ಘಾಟು ಆ ಮಟ್ಟಕ್ಕೆ ಒಂದ್ಸರಿ ಅಟ್ಯಾಕ್ ಮಾಡುತ್ತೆ. ಇವತ್ತಿನ ಜಾಗದಲ್ಲಿ ಮಕ್ಕಳು ಹುಟ್ಟದಾರೆ ಬಹಳ ಪವರ್ಫುಲ್ ಆದಂತ ಲಗ್ನ ಒಂದು ಕಟಕ ಲಗ್ನ, ಇಲ್ಲ ಅಂದ್ರೆ ಮೀನ ಲಗ್ನದಲ್ಲಿ ಹುಟ್ಟಿದಾಗ ತುಂಬಾ ಸಖತ್ತಾಗಿರುತ್ತೆ. ತುಂಬಾ ಜಾಸ್ತಿ ರಾಜೋಗಿರೋ ಲಗ್ನಗಳು ಅವೇ ಆಗ್ತವೆ. ಇನ್ನು ಉಳಿದಂತ ಲಗ್ನಗಳಲ್ಲಿ ಅಷ್ಟು ರಿಸಲ್ಟ್ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಸೂಪರ್ ಆಗಿರುತ್ತೆ. ಆಮೇಲೆ ಇವತ್ತಿನ ಬಣ್ಣ ಬಂದು ತುಂಬಾ ಒಳ್ಳೆ ಬಣ್ಣ, ಯೆಲ್ಲೋ ಕಲರು, ಬ್ಲೂ, ವೈಟ್ ತುಂಬಾ ಸಖತ್ತಾಗಿರುತ್ತೆ. ತುಂಬಾ ಬ್ಯಾಡ್ ಬಣ್ಣ ಅಂದ್ರೆ ಬ್ಲಾಕ್ ಅಂಡ್ ರೆಡ್ ಸಖತ್ ಡೇಂಜರ್ ಆಗಿರುತ್ತೆ. ಬ್ಲಾಕ್ ಅಂಡ್ ರೆಡ್ ತುಂಬಾ ಡೇಂಜರ್ ಆಗಿರುತ್ತೆ. ಇವತ್ತಿನ ಅದ್ಭುತವಾದಂತಹ ಒಂದು ಸ್ಟೋನ್ ಕನಕಪುಷ್ಯರಾಗ ಡೈಮಂಡ್ ತುಂಬಾ ಸೂಪರ್ ಆಗಿರುತ್ತೆ. ಕನಕಪುಷ್ಯರಾಗ ಡೈಮಂಡ್ ಬಹಳ ರಾಜಯೋಗನ ತಂದುಕೊಡುತ್ತೆ. ಇವತ್ತು ಬಹಳ ಹುಷಾರಾಗಿ ಇವತ್ತು ಮುತ್ತಿನ ಬಳೆ, ಮುತ್ತಿನ ಸರಗಳು ಯಾರು ಹಾಕಿದ್ರೆ ದಯವಿಟ್ಟು ಅವನ್ನ ಕಂಟ್ರೋಲ್ ಮಾಡ್ರೆ ತುಂಬಾ ಶಿವಫಲವನ್ನ ಕಾಣ್ತೀರಾ. ಇವತ್ತು ಏನಾದ್ರು ನಿಮ್ಗೆ ಇಷ್ಟ ಇದ್ರೆ ಶನೇಶ್ವರನ್ ಟೆಂಪಲ್ ಇಲ್ಲ ಆಂಜನೇಯನ ಟೆಂಪಲ್ಗೆ ಹೋದ್ರೆ ನಿಮ್ಮ ಕಷ್ಟಗಳು ಸ್ವಲ್ಪ ಸುಧಾರಿಸ್ತವೆ. ಇವತ್ತಿನ ಡೇಟಲ್ಲಿ ಇವತ್ತು ಯಾರ್ಯಾರು ಬಹಳ ವಿಶೇಷವಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 8ನೇ ತಾರೀಕಲ್ಲಿ ಯಾರು ಜನನವಾಗಿದ್ರ, ಇನ್ನು 8 ಆದ್ಮೇಲೆ 8, 7 ಇವರಿಗೆ ತುಂಬಾ ತೊಂದರೆಗಳು ಜಾಸ್ತಿ ಇದಾವೆ. 8, 7, 16, 25 ದಯವಿಟ್ಟು ಇವರು ಇವತ್ತು 2 ಸರಿ ಸ್ನಾನ ಮಾಡಿದ್ರೆ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. 1-2 ಸರಿ ಸ್ನಾನ ಮಾಡೋದು. ಮನೇಲಿ ಇವಾಗ ಸ್ನಾನ ಮಾಡಿರ್ತೀರ, ಮತ್ತೆ ತಿಂಡಿ ತಿಂದಿಲ್ಲ ಸ್ನಾನ ಮಾಡಿ ಆಚೆ ಹೋದ್ರೆ ಒಳ್ಳೇದಾಗುತ್ತೆ. ಇಲ್ಲ ಮಧ್ಯಾಹ್ನ ಮೇಲೆ ಕೂಡ ಸ್ನಾನ ಮಾಡೋದ್ರೆ ಸ್ವಲ್ಪ ಕಷ್ಟಗಳಿಂದ ಬಿಡುಗಡೆ ಆಗುತ್ತೆ. ಖಂಡಿತಲ್ಲೂ ಕೂಡ ನನಗೆ ಕಷ್ಟ ಇರುತ್ತೆ ಅಂತ ನೀವು 2 ಸರಿ ಸ್ನಾನ ಮಾಡ್ತೀರಾ, ಆ ನೆನಪೇ ನಿಮ್ಮನ್ನ ಪ್ರಾಬ್ಲಮ್ಗಳಿಂದ ಕ್ಲಿಯರ್ ಆಗುತ್ತೆ. ಯಾಕಂದ್ರೆ 2 ಸರಿ ನೀವು ಸ್ನಾನ ಮಾಡೋದ್ರೆ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ತುಂಬಾ ಹ್ಯಾಪಿಯಾಗಿರ್ತೀರಾ. ಇವತ್ತು ತುಂಬಾ ಏನಂತ ಒಳ್ಳೆ ದಿವಸ ಅಲ್ಲ. ಬಹಳ ಹುಷಾರಾಗಿ ಹ್ಯಾಂಡಲ್ ಮಾಡಿ ನೋಡಿ. ನೆನ್ನೆಲ್ಲೂ ಕೂಡ ಅಂತ ಒಳ್ಳೆ ದಿವಸ ಅಲ್ಲ. ತುಂಬಾ ಜನ ಮದುವೆ ಆಗಿದ್ದಾರೆ. ಅಷ್ಟೊಂದೇನು ನನ್ನ ಪ್ರಕಾರ 100 ಮದುವೆಯಲ್ಲಿ 75 ಮದುವೆ ಕಿತ್ಕೋಬಹುದು, ಜಗಳ ಆಗ್ಬೋದು. ಮತ್ತೆ ಬಹಳ ವಿಶೇಷವಾಗಿ ಇದೇ 23ನೇ ತಾರೀಕು ಭಾನುವಾರ ದಿವಸ ತುಂಬಾ ಜನ ಮದುವೆ ಆಗ್ತಿದ್ರ. ದಯವಿಟ್ಟು ಆ ಭಾನುವಾರನು ಕೂಡ ಅಂತ ಒಳ್ಳೆ ದಿನ ಅಲ್ಲ. ಖಂಡಿತ ಕೂಡ ಆ ಒಳ್ಳೆ ದಿನದಲ್ಲಿ ಬಹಳ ವಿಶೇಷವಾಗಿ ಅವತ್ತಿನ ಡೇಟಲ್ಲೂ ಮದುವೆ ಆಗ್ತಿದ್ರ. ಯಾಕೆ ಈ ಮಾತನ್ನು ಹೇಳ್ತಿದೆ ಅಂದ್ರೆ ಈ ವರ್ಷ 8, 5 ಮತ್ತೆ 3 ಈ ಡೇಟ್ಗಳು ಸರಿಲ್ಲ ಅಂತ ಇದ್ದೀನಿ ನೋಡಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಿರಾಟ್ ಕೊಹ್ಲಿ 5ನೇ ತಾರೀಕು, ಗೇಲ್ 3ನೇ ತಾರೀಕು, ವಾಟ್ಸನ್ 8ನೇ ತಾರೀಕು, ವಾರ್ನರ್ 8ನೇ ತಾರೀಕು. ಬೆಂಗಳೂರು ಸ್ಟ್ರಾಂಗ್ ಟೀಮಲ್ಲಿ 100% ಮೇನ್ ಸ್ಟ್ರಾಂಗ್ ಪ್ಲೇಯರೇನೆ ನಾನು ಹೇಳಿದಂತ ದುರಂತ ಡೇಟಲ್ಲಿ ಹುಟ್ಟಿದ್ದಾರೆ ಈ ವರ್ಷದಲ್ಲಿ. ಈ ವರ್ಷ ಅವ್ರ ಕಣ್ಣೀರಲ್ಲಿ ಕೈ ತೊಳಿತಾವ್ರೆ. ಹಾಗಾಗಿ ಈ ವರ್ಷ 4 ಸಖತ್ ರಾಜಯೋಗ ಅಂತ ಹೇಳ್ತಿದ್ದೆ. ಆ ಧೋನಿ ಟೀಮಲ್ಲಿ ಒಬ್ಬ ಬೌಲರ್, ಇಂಗ್ಲೆಂಡ್ ಬೌಲರು 14 ಕೋಟಿಗೆ ಸೇರೋದು ಹೈಯೆಸ್ಟ್ ಅವನೇನೆ. ನನ್ನ ಈ ವರ್ಷ ಸಖತ್ 4 ರಾಜಯೋಗ ನಂಬರ್ ಅಂತಿದ್ದೆ. ಹಾಗಾಗಿ ನೆನ್ನೆ ನನ್ನ ಅವನು ಇಷ್ಟು ತೆಗೆದು ನೋಡಿದ್ರೆ ಅವನೇ ಹೈಯೆಸ್ಟ್ 14 ಕೋಟಿ ಸೇಲ್ ಆಗಿರೋದು. ಓಕೆ ಗುರುಜಿ, ಬೇಗ ತಗೊಂಡ್ ಬರೋಣ, ಆಮೇಲೆ ಮಾತಾಡೋಣ. ವೀಕ್ಷಕರೇ, ಜ್ಯೋತಿಷ್ಯ ಹೀಗೂ ಉಂಟೆ 159 ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ.
ವಿರಾಮದ ನಂತರ ಜ್ಯೋತಿಷ್ಯ ಹೀಗೂ ಉಂಟೆ 159 ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಭಾಸ್ಕರ್ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಭಾಸ್ಕರ್ ಅವರೇ? ಮೈಸೂರಿಂದ. ಮೈಸೂರಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ಸಮಯ ತಿಳಿಸ್ಕೊಡಿ. 6/7/1984. 1984. ಸಮಯ 3:50 ಮಧ್ಯಾಹ್ನ. 50 ಮಧ್ಯಾಹ್ನ. ಓಕೆ, ಎಲ್ಲಿ ಹುಟ್ಟಿದ್ದು? ಮೈಸೂರು. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಗುರುಗಳೇ ನಮಸ್ಕಾರ ಸರ್. ಚೆನ್ನಾಗಿದೆ ಸರ್. ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಯ್ತು, ಹೇಳಿ ಸರ್. ಮೈಸೂರಿಂದ ನಿಮ್ಮ ಚಾಮುಂಡಿ ಬೆಟ್ಟ 1,000 ರೂಪಾಯಿ ಫೈಲ್ ತಗೊಂಡಿದ್ನಲ್ಲ, 1,000 ರೂಪಾಯಿ ಕೊಟ್ಟೆ ಫೈಲ್ ತಗೊಂಡಿದೆ ಗುರುಗಳೇ ನಿಮ್ದು. ನಾನ್ ಕೊಟ್ಟ 1,000 ರೂಪಾಯಿಗೆ ಅಲ್ಲಿರೋರು ಯಾರು ಅಲ್ಲಿ ನೀವು ಫ್ರೀಯಾಗಿ ಕೊಟ್ಬಿಟ್ಟು ಹೋಗಿದ್ರಿ, ಅಲ್ಲಿರೋರ ಹತ್ರ ನಾನ್ ತಗೊಂಡಿದ್ದು 1,000 ರೂಪಾಯಿ ಕೊಟ್ಬಿಟ್ಟು. ನಂಗೆ ಗೊತ್ತಿರ್ಲಿಲ್ಲ. ಫೋನ್ ಮಾಡಿ ನಿಮ್ಗೆ ಹೇಳಿದ್ನಲ್ಲ. ಆಮೇಲೆ ನೀವು ಫೇಸ್ಬುಕ್ ಅಲ್ಲಿ ನಮ್ದು ಕನ್ಫರ್ಮ್ ಮಾಡಿಲ್ಲ ನೀವು ರಿಕ್ವೆಸ್ಟ್. ನಿಮ್ ಆಫೀಸ್ಗೆ ಡೈಲಿ ಫೋನ್ ಮಾಡ್ತೀನಿ. ನಿಮ್ ಆಫೀಸ್ ಅವ್ರು ಒಂದಿನ ಕೊಟ್ಟಿದ್ರಷ್ಟೇ. ನೀವು ಸಡನ್ ಆಗಿ ಮಾತಾಡ್ಲಿಲ್ಲ. ಹೌದಾ ಅನ್ಬಿಟ್ಟು ಇಟ್ಬಿಟ್ರಿ. ಏನೋ ಬಿಸಿ ಇದ್ರಿ ಅನ್ಕೋತೀನಿ. ಗುರುಗಳೇ ಒಂಚೂರು ನಮ್ದು ಹೇಳಿ ಗುರುಗಳೇ, ಮದುವೆ ಬಗ್ಗೆ ಕೇಳ್ಬೇಕಿತ್ತು. ಒಂಚೂರು ನಿಮ್ಮ ಅಭಿಮಾನಿ ಒಂಚೂರು ಸ್ವಲ್ಪ ಫೇಸ್ಬುಕ್ ಅಲ್ಲಿ ರಿಕ್ವೆಸ್ಟ್ ಕನ್ಫರ್ಮ್ ಮಾಡಿ ಗುರುಗಳೇ. ಮಾಡ್ತೀನಿ. ಏನ್ ನಿಮ್ಮ ಹೆಸರು? ಭಾಸ್ಕರ್ ಅಂತ. ಭಾಸ್ಕರ್ ಅವರೇ, ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸರ್. 9945 ಹೇಳಿ 9945 000 506 ನೋಡಿ. 9945 000 506. 100% ನಿಮ್ಮ ಫೇಸ್ಬುಕ್ ನಾನು 100% ಇದು ಮಾಡ್ತೀನಿ. ಯಾಕಂದ್ರೆ ನಿಮ್ ನಂಬರ್ ಕೊಟ್ಟಿದ್ರೆ ಅದರಿಂದ ಮಾಡ್ತೀನಿ. ಯಾಕಂದ್ರೆ ತುಂಬಾ ಹೌಸ್ಫುಲ್ ಆಗೋಗ ಸರ್. ಒಂದು 5 ಫೇಸ್ಬುಕ್ ಮಾಡಿದ್ರೆ ನಾನು ಏನ್ ಮಾಡ್ಲಿ. ಇನ್ನೊಂದು ನಂಬರ್ ಇದೆ 9035. ಇಲ್ಲ, ಇದೊಂದು ಸಾಕ್ಬಿಡಿ. ಏನ್ರಿ ನಿಮ್ ಜಾತಕ ಒಂದ್ ಸ್ವಲ್ಪನೂ ಚೆನ್ನಾಗಿಲ್ವಲ್ರಿ? ಏನಾಯ್ತು? ನಿಮ್ಗೆ ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿರ ಕುಜ 12ನೇ ಮೇಲೆ ಹುಟ್ಟಾನೆ. ಶನಿನೂ 12ನೇ ಮೇಲೆ ಹುಟ್ಟಿದ್ದಾನೆ. 7ನೇ ಮೇಲೆ ರಾಹು ಹುಟ್ಟಿದ್ದಾನೆ. 8ನೇ ಮೇಲೆ ಶುಕ್ರ ಹುಟ್ಟಿದ್ದಾನೆ. 8ನೇ ಮೇಲೆ ರವಿ ಹುಟ್ಟಿದ್ದಾನೆ. ಗುರು ಒಬ್ಬ ಚೆನ್ನಾಗಿದ್ದಾನೆ. ನೀವೇನ್ ಮಾಡ್ತಾ ಇದ್ದೀರಾ? ನಾನೇನು ಈಗ ಏನಾರು ಮಾಡ್ಬೇಕು ಗುರುಗಳೇ. ಫೈನಾನ್ಸ್ ಮಾಡ್ತಿದ್ದೆ, ಅದು ಕೈ ಎತ್ತುತ್ತಾ ಇಲ್ಲ. ಏನ್ ಉಳಿಸಿದ್ರೆ ಇಲ್ಲಿವರೆಗೂ? ಏನು ಉಳಿಸಿಲ್ಲ ಗುರುಗಳೇ, ಎಲ್ಲ ಲಾಸ್. ಹಲೋ, ಹೇಳಿ ಸರ್, ಕೇಳ್ತಾ ಇದೆ. ಏನ್ ಹೇಳಿ ಗುರುಗಳೇ. ಇರೋದ್ರಲ್ಲಿ ಇವಾಗ ಒಂದ್ ಸ್ವಲ್ಪ ಬೆಟರ್ ಮಾಡ್ಬೋದು, ನಿಮ್ಮನ್ನ ಸ್ಟ್ರಾಂಗ್ ಮಾಡ್ಬೋದು. ಇದು ನೋಡೋಣ ಯಾವ ಗುರು ಯಾವ ನಕ್ಷತ್ರ ಕೂತಾನೆ. ಶುಕ್ರ ನಕ್ಷತ್ರ ಕೂತ್ಕೊಂಡಾನೆ. ಶುಕ್ರ ಬಹಳ ವಿಶೇಷವಾಗಿ ನೋಡಿ. ಹಲೋ ಭಾಸ್ಕರ್ ಅವರೇ, ಭಾಸ್ಕರ್ ಅವರೇ, ನಿಮ್ ಜಾತಕ ಇರೋದ್ರಲ್ಲಿ ಇವಾಗ ಬೆಟರ್ ಆಗಿತ್ತೆ. ನೀವು 2020 ಮೇಲೆ ಸಾಕಷ್ಟು ನೋವನ್ನ ಕಾಣ್ತೀರಾ ರೀ. ಶನಿ ನಿಮ್ಗೆ 12ನೇ ಮೇಲೆ ಕೂತಿದ್ದಾನೆ. ಬಹಳ ಚೆನ್ನಾಗಿ ನೋವನ್ನ, ತುಂಬಾ ನೋವು ಬರುತ್ತೆ. ಅದು ಇವಾಗ ಇರೋದ್ರಲ್ಲಿ ಬೆಟ್ರ್ 23 ಒಳಗಡೆ ಒಂದ್ ಸರಿ ನೀವು ಕನಕ ಪುಷ್ಯರಾಗನ ಒಂದು ಡಾಲರ್ ಆಗಿ ಬಳಸಿ. ಆಮೇಲೆ ತಮಿಳುನಾಡಲ್ಲಿ ಶನಿ ಟೆಂಪಲ್ಗೆ ದಯವಿಟ್ಟು ಕುಜಿನ ಟೆಂಪಲ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿ. ತುಂಬಾ ಒಳ್ಳೆ ಶೋಫಲ ಕಾಣ್ತೀರಾ. ಇಲ್ಲ ನೀವು ನನ್ನ ಜೊತೆಲಾದ್ರು ಬರ್ಬೋದು, ಇಲ್ವಾ ನಾನೇ ಟಿಕೆಟ್ ಅನ್ನ ತರಿಸ್ಕೊಡ್ತೀನಿ, ನೀವು ಒಂದ್ಸರಿ ಓಟ್ ಬರ್ರಿ. ಶನಿದೆಲ್ಲ ಒಂದ್ 2 ತಿಂಗಳಾದ್ರೂ ಸಿಗಲ್ಲ. ಯಾಕಂದ್ರೆ ಅಷ್ಟು ಹೌಸ್ಫುಲ್ ಆಗಿರುತ್ತೆ. 2-3 ತಿಂಗಳು ಹೌಸ್ಫುಲ್ ಆಗಿರುತ್ತೆ. ಇನ್ನು ಕುಜಿಂದೆಲ್ಲ ಸಿಕ್ಬಿಡುತ್ತೆ ಇಮಿಡಿಯೇಟ್. ಶನಿ ಮಾತ್ರ 3 ತಿಂಗಳವರೆಗೂ ಬುಕಿಂಗ್ ಇರುತ್ತೆ, ಸಿಗಲ್ಲ. ಯಾಕಂದ್ರೆ ಅಲ್ಲಿ ಒಂದ್ ದಿವಸಕ್ಕೆ 1 ಇಲ್ಲ 2 ಹೋಮಗಳನ್ನೇ ಮಾಡೋದು, ಅದಕ್ಕಿಂತ ಜಾಸ್ತಿ ಮಾಡಲ್ಲ. 2023 ಮೇಲೆ ನಿಮ್ಮನ್ನ ನೀವೇ ಕಾಪಾಡ್ಕೋಬೇಕು. 19 ವರ್ಷ ದಯವಿಟ್ಟು ಹೇಳ್ತಾ ಇದ್ದೀನಿ, 19 ವರ್ಷ ನಿಮ್ಮನ್ನ ನೀವೇ ಕಾಪಾಡಬೇಕು. ಗ್ರಹಗಳು ಕೆಟ್ಟಾಗ ಯಾವುದೇ ಕಾರಣಕ್ಕೂ ಯಾವುದೇ ಪರಿಹಾರಗಳು ಸಿಗಲ್ಲ. ಯಾವ ದೇವರಿಂದಲೂ ಅನುಗ್ರಹ ಸಿಗಲ್ಲ. ನಿಮ್ಮ ಸಂತೋಷಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಹೊರತು ನಮ್ಮ ಕಷ್ಟ ಪರಿಹಾರ ಮಾಡುವಂತ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಆಚೆ ಬಂದ್ಮೇಲೆ ಸಂತೋಷ ಇರೋರನ್ನ ನಾನು ಒಬ್ಬರನ್ನ ನೋಡಲ್ಲ. ಎಷ್ಟೇ ಕಷ್ಟ ಇರೋ 10 ಸಾರಿ ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ. ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಿ. ತುಂಬಾ 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 ಒಳ್ಳೇದಾಗುತ್ತೆ. ಆದ್ರೆ ನೀವು 9ನೇ ತಿಂಗಳಿಂದ ಗುರುಬಲ ಬರುತ್ತೆ. ನೀವು ಕೇಳುವಂತ ಪ್ರಶ್ನೆಗೆ ಎಲ್ಲವೂ ರಿಸಲ್ಟ್ ಸಿಗುತ್ತೆ 18 ತಿಂಗಳಲ್ಲಿ. ಆದ್ರೆ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಓಕೆ, ಧನ್ಯವಾದಗಳು ಭಾಸ್ಕರ್ ಅವರೇ ಕರೆ ಮಾಡಿದ್ದಕ್ಕಾಗಿ. ರೋಷನ್ ಕುಮಾರ್ ಅನ್ನೋರು ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ರೋಷನ್ ಕುಮಾರ್ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ರೋಷನ್ ಕುಮಾರ್ ಅವರೇ? ಬೆಂಗಳೂರಿಂದ ಮೇಡಮ್. ಬೆಂಗಳೂರಿಂದ. ಯಾರ ಬಗ್ಗೆ ಕೇಳಬೇಕಿತ್ತು?
ನಮ್ಮ ಬಗ್ಗೆ ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ಸಮಯ ತಿಳಿಸ್ಕೊಡಿ. 22/6. 22/6. 1991. 1991. ಸಮಯ ಸಂಜೆ 7ರಿಂದ 7:30 ಮೇಡಮ್. ಸಂಜೆ 7ರಿಂದ 7:30. ಹೌದು. ಓಕೆ, ಎಲ್ಲಿ ಹುಟ್ಟಿದ್ದು? ಶಿಡ್ಲಘಟ್ಟ ಮೇಡಮ್. ಶಿಡ್ಲಘಟ್ಟ. ಹೌದು. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಸರ್ ನಮಸ್ಕಾರ. ನಮಸ್ಕಾರ ಗುರುಜಿ. ಮೊನ್ನೇನೋ ಕರೆ ಮಾಡಿದ, ಕನೆಕ್ಟ್ ಆಯ್ತು, ಬಟ್ ಮಾತಾಡಕ್ ಆಗಿಲ್ಲ ಅವತ್ತು. ಎಲ್ಲಿ ಸರ್? ಇದು ಇದೇ ಪ್ರೋಗ್ರಾಮ್ ಅಲ್ಲಿ ಗುರುಜಿ ಫೋನ್ ಮಾಡಿದ್ವಿ. ನಿನ್ನೆ ಲೈವ್ ಬಂದಿರಲಿಲ್ಲ ಸರ್ ನಾನು. ನಿನ್ನೆ ಅಲ್ಲ ಸರ್, 3 ದಿನದಿಂದ. ನಿನ್ನೆ ಭಾನುವಾರ ಬರಲ್ಲ. ಹೌದು. ಹಾಗಾಗಿ ಸರ್ ಇದು ಬಹಳ ವಿಶೇಷವಾಗಿ ಹೇಳಿ. ಏನ್ ಕೇಳ್ಬೇಕಂತಿದ್ರ ಸರ್? ಕೆಲ್ಸದ ಬಗ್ಗೆ ಗುರುಜಿ, ಗೌರ್ಮೆಂಟ್ ಕೆಲ್ಸದ ಬಗ್ಗೆ ಅಪ್ಲೈ ಮಾಡಿದ್ದೆ. ಜೋರಾಗಿ ಮಾತಾಡಿ, ಸೌಂಡ್ ಕಮ್ಮಿ ಕೇಳಿಸ್ತಾ ಇದೆ. ಗೌರ್ಮೆಂಟ್ ಕೆಲ್ಸಕ್ಕೆ ಅಪ್ಲೈ ಮಾಡಿದೆ ಗುರುಜಿ, ಅದ್ರ ಬಗ್ಗೆ ಕೇಳಬೇಕಿತ್ತು. ಎಲ್ಲಿ ಯಾರು ನಿಮ್ಮಿಂದಲೇ ಯಾರು ಸಪೋರ್ಟ್ ಮಾಡ್ತಂತ ಹಾಕಿದ್ರ? ಏನ್ ಗುರುಜಿ? ನೀವೇ ಹಾಕಿರೋದಾ ಇಲ್ಲ ಬೇರೆ ಯಾರು ಸಪೋರ್ಟ್ ಮಾಡಿ? ಇಲ್ಲ, ನಾವೇ ಹಾಕಿರೋದು ಗುರುಜಿ, ಗೌರ್ಮೆಂಟ್ ಜಾಬ್ಗೆ. ಎಲ್ಲಿ? ಇದು ಅಬಕಾರಿ ಅಪ್ಲೈ ಮಾಡಿದ್ದ, ಅದ್ರ ಬಗ್ಗೆ ಕೇಳಬೇಕಿತ್ತು. ಸರಿ. ಶನಿ ದಶ ಗೌರ್ಮೆಂಟ್ ಕೆಲಸ ಸಿಗೋ ತರ ಇದೆ ಸರ್. ಸಿಗತ್ತೆ ಸರ್? ಸಿಗುತ್ತೆ ಗುರುಜಿ. ಸಿಗುತ್ತೆ. ಆದ್ರೆ ನೀವು ಮದುವೆ ಲೈಫ್ ಒಂದ್ ಸ್ವಲ್ಪನೂ ಚೆನ್ನಾಗಿಲ್ಲ ಸರ್. ಮ್ಯಾರೇಜ್ ಲೈಫ್ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಇಲ್ಲ ಅಂದ್ರೆ 100% 2 ಮದುವೆ ಆಗೋ ಯೋಗಗಳು ಇದಾವೆ. ಗೌರ್ಮೆಂಟ್ ನೀವು ಮಾತನ್ನ ಹೆಂಡತಿ ಹತ್ರ ಎಷ್ಟು ತಾಳ್ಮೆ ಮಾತಾಡಿದ್ರೆ ನೀವು ಅಷ್ಟು ಸಂಸಾರ ಗೆಲ್ತೀರಾ. ಎಷ್ಟು ರಫ್ ಆಗಿ ಮಾತಾಡ್ತೀರಾ ಅಷ್ಟು ಬೇಗ ಮದುವೆ ಮುರಿದು ಬೀಳುತ್ತೆ. ಗೌರ್ಮೆಂಟ್ ಕೆಲಸ ಸಿಗತ್ತಾರೆ ಸರ್, ಒಳ್ಳೇದಲ್ಲ ಸರ್. ಓಕೆ, ಧನ್ಯವಾದಗಳು ರೋಷನ್ ಕುಮಾರ್ ಅವರೇ ಕರೆ ಮಾಡಿದ್ಕಾಗಿ. ವೀಕ್ಷಕರೇ, ಜ್ಯೋತಿಷ್ಯ ಹೀಗೂ ಉಂಟೆ 159 ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ಆದ್ಮೇಲೆ. ವಿರಾಮದ ನಂತರ ಜ್ಯೋತಿಷ್ಯ ಹೀಗೂ ಉಂಟೆ 159 ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸುಧಾನ್ ಅವರು ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮಾ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸುಧಾ ಅವರೇ? ಬೆಂಗಳೂರಿಂದಾನೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಅವರ ಡೇಟ್ ಆಫ್ ಬರ್ತ್ ಮತ್ತೆ ಸಮಯ ತಿಳಿಸ್ಕೊಡಿ ಮಾ. 27 27 12 12 1993. 1993. ಹೌದು ಮೇಡಮ್. ಸಮಯ 27 12 12 1993. ಟೈಮಿಂಗ್ಸ್ 2 ಗಂಟೆ 25 ನಿಮಿಷ ಮಧ್ಯಾಹ್ನ. 25 ನಿಮಿಷನಾ? ಹೌದು ಗುರುಗಳೇ. ಕೇಳಿ ಅಮ್ಮ, ಇವಾಗ ಏನ್ ಕೇಳ್ತೀರಾ? ನಮಸ್ಕಾರ ಗುರುಜಿ. ನಮಸ್ಕಾರ ಗುರುಜಿ, ನಿಮ್ಮ ಮತ್ತೆ ಕಾರ್ಯಕ್ರಮ ತುಂಬಾ ಖುಷಿ. ಗುರುಜಿ, ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಅವ್ನಿಗೆ ಕಾಲೇಜಿನಲ್ಲಿ MS ಇದ್ದಾನೆ. ಅದಕ್ಕೆ ಅವನ ಭವಿಷ್ಯ ಹೇಗಿದೆ, ಕೆಲಸ ಇದು ನೋಡಿ. ಬಹಳ ಬಹಳ ಅದ್ಭುತವಾಗಿದೆ ಜಾತಕ. ಬಹಳ ನಾವು ರೋಹಿಣಿ ನಕ್ಷತ್ರ ಚೆನ್ನಾಗಿಲ್ಲ ಅಂತಿದ್ವಿ, ಮಗ ರೋಹಿಣಿ ನಕ್ಷತ್ರ. ಆದ್ರೆ ಜಾತಕ ತುಂಬಾ ಚೆನ್ನಾಗಿದೆ. ಅಮ್ಮ, ನೀವೇನ್ ಮಾಡ್ತಾ ಇದ್ದೀರಾ? ಗುರುಜಿ, ನಾನು ಕ್ಯಾಟ್ರಿಂಗ್ ಮಾಡ್ತಾ ಇದ್ದೀನಿ ಗುರುಜಿ. ಹೌದಾ? ಮನೇಲಿ ಯಾರು ಇದ್ದೀರಾ? ನಾನು, ನಮ್ಮ ಮನೆಯವರು, ನನ್ನ ಮಗ ಈಗ ಅಲ್ಲಿದ್ದಾನೆ, ನನ್ನ ಮಗಳು ಗುರುಜಿ. ನಿಮ್ಮ ಯಜಮಾನ್ ಏನ್ ಮಾಡ್ತಾರೆ? ಅವ್ರದ್ದು ಸೀರೆ ಬಿಸ್ನೆಸ್ ಗುರುಜಿ. ಸೀರೆ ಬಿಸ್ನೆಸ್ ಗುರುಜಿ, ಹೋಲ್ಸೇಲ್. ಎಲ್ಲಿ? ಅಂದ್ರೆ ಹೋಲ್ಸೇಲ್ ಅಂದ್ರೆ ಇವಾಗ ಅಲ್ಲಿ ಸೀರೆಗಳ ಆರ್ಡರ್ ಬಂದಿರೋದನ್ನ ತಗೊಂಡ್ ಬಂದು ಈ ಕಮಿಷನ್ ತರ ಬೇರೆಯವ್ರು ಕೊಡೋದು ಗುರುಜಿ ಅಷ್ಟೇ. ಅದೇ ಎಲ್ಲಿ ಯಾವ ಏರಿಯಾ ನಿಮ್ದು ಅಂತ ಕೇಳಿದೆ. ನಾವಿರೋ ಜಯನಗರದಲ್ಲಿ ಗುರುಜಿ, ಬಟ್ ಎಲ್ಲ ವ್ಯವಹಾರ ಎಲ್ಲ ಕಂಚಿನಿಂದ ಗುರುಜಿ. ಸ್ವಂತ ಮನೆ ಇದೆಯಾ? ಇಲ್ಲ ಗುರುಜಿ. ಸ್ವಂತ ಸೈಟು? ಅಲ್ಲಿ ಕಾಂಚೀಪುರಂ ಇದೆ ಗುರುಜಿ. ಕಾಂಚೀಪುರಂ ಅಲ್ಲಿದೆ ಗುರುಜಿ ಎಲ್ಲ. ಕಾಂಚೀಪುರಂ ಅಲ್ಲ? ಹೌದು ಗುರುಜಿ. ನೀವು ತಮಿಳ್ನಾಡ? ಅಲ್ಲಿ ಇದ್ದಿದ್ ಗುರುಜಿ, ವ್ಯವಹಾರಕ್ಕೋಸ್ಕರ ಅಲ್ಲಿದ್ವಿ. ಬಟ್ ಇಲ್ಲಿ ಮಕ್ಕಳು ಓದ್ಗೋಸ್ಕರ ನಾನು ಇಲ್ಲೇ ಬಂದ್ಬಿಟ್ಟೆ ಗುರುಜಿ. ಕನ್ನಡ ಚೆನ್ನಾಗಿ ಮಾತಾಡ್ತಿದ್ರಾ? ನಾನ್ ಬೆಂಗಳೂರೇ ಗುರುಜಿ. ನಾನ್ ಕೊಟ್ಟಿರೋದು ನಮ್ಮ ಅತ್ತೆ ಮನೆ ಮಾತ್ರ ಕಂಚಿ ಅಷ್ಟೇ. ನಿಮ್ ಮಗ ಎಲ್ಲಿದ್ದಾನೆ ಇವಾಗ? ಯಾರು ಗುರುಜಿ? ನಿಮ್ ಮಗ ಎಲ್ಲಿದ್ದಾರೆ? ಈಗ ಜರ್ಮನಿ ಇದ್ದಾನೆ ಗುರುಜಿ. MS ಮಾಡಕ್ಕೆ ಅಂತಾನೆ ಅಲ್ಲಿ ಕಳ್ಸಿದ್ದು ನಾನು. ಅವ್ನಿಗೆ ಅದು ಓದೋದು ತುಂಬಾ ಇಂಟ್ರೆಸ್ಟ್ ಇತ್ತು, ಅವ್ನಲ್ಲಿ ಸ್ಕಾಲರ್ಶಿಪ್ ಅಲ್ಲಿ ಸಿಕ್ತು, ಹಂಗಾಗಿ ಹೋದ. ಅದಕ್ಕೆ ಅವ್ನ ಮುಂದೆ ಫ್ಯೂಚರ್ ಹೇಗಿದೆ ಅಂತ ನೀವು ರೋಹಿಣಿ ನಕ್ಷತ್ರ ವೃಷಭ ರಾಶಿ ಹೇಳಿದ್ರಲ್ಲ, ತುಂಬಾ ಭಯ ಆಗೋಯ್ತು ಗುರುಜಿ.
ಇಲ್ಲ ನೋಡಿ, ನಾನು ಯಾವಾಗಲೂ ವಿರಾಟ್ ಕೊಹ್ಲಿ ಈ ವರ್ಷ ಸರಿ ಇಲ್ಲ ಅಂತ ನಾನು ಹೋದ ವರ್ಷದಿಂದ ಹೇಳ್ತಾ ಬಂದೆ. ಕರೆಕ್ಟ್ ಅಲ್ವಾ? ಹೌದು ಗುರುಜಿ. ಅದೇ ತರ ಆಗ್ತೈತಿಲ್ವಾ? ಹೌದು ಗುರುಜಿ, 100%. ಹೌದು ಗುರುಜಿ, ಭವಿಷ್ಯ ಅಂದ್ರೆ ಮುಂದೆ ಆಗೋದನ್ನ ಪ್ರೆಡಿಕ್ಟ್ ಮಾಡಿ ಹೇಳ್ಬೇಕು ಗುರುಜಿ. ಅದು ತುಂಬಾನೇ ದೊಡ್ಡ ಕೆಲಸ. ಹೌದು. ನೀವು ಉಂಟೆ ಅನ್ನೋದು ಕರೆಕ್ಟ್ ಗುರುಜಿ. ನಿಜವಾಗ್ಲೂ ನಮ್ಗೆಲ್ಲ ಆಶ್ಚರ್ಯ ನೀವು ಹೇಳೋದು. ಕರೆಕ್ಟ್ ಆಗಿದೆ ಅದು ನೀವು ಹೇಳ್ತಾ ಇರೋದು. ಹೌದೌದು. ಯಾಕಂದ್ರೆ ವಿರಾಟ್ ಕೊಹ್ಲಿ ನಂದೇ ಡೇಟಲ್ಲಿ ಹುಟ್ಟಿರೋದು. ಹೌದು ಗುರುಜಿ. ಹಾಗಾಗಿ ನಾನು ಮೊನ್ನೆ ಹೇಳಿದೆ, ಶನಿವಾರ ಭಾನುವಾರ ಆಲ್ಮೋಸ್ಟ್ ಫಸ್ಟ್ ಬ್ಯಾಟಿಂಗ್ ಗೆಲ್ತೇವೆ ಹುಷಾರು ಅಂತ ಹೇಳಿದೆ. 4 ಮ್ಯಾಚಲ್ಲಿ 3 ಫಸ್ಟ್ ಬ್ಯಾಟಿಂಗ್ ಗೆದ್ದೇವೆ. ಹಾಗಾಗಿ ನಿಮ್ ಮಗನ ಜಾತಕ ಬಹಳ ಚೆನ್ನಾಗಿದೆ. ನನ್ ಬಹಳ ಖುಷಿ ಆಯ್ತು. ನಿಮ್ ಮಗನ ಜಾತಕ ನೋಡಿ ನನಗೆ ಖುಷಿ ಆಯ್ತು. ಯಾಕಂದ್ರೆ ಕೈ ಮುಗಿಬೇಕು ನಿಮ್ ಮಗನ ಜಾತಕಕ್ಕೆ. ಬಹಳ ಒಂದ್ ದಿವಸ ಹೇಳೋದ್ರೆ ಹೇಳ್ತೀನಿ, ಚೆನ್ನಾಗಿಲ್ಲ ಜಾತಕಗಳ. ಚೆನ್ನಾಗಿಲ್ಲ ಅಂದ್ರೆ 1 ನಿಮಿಷ ಹೇಳಕ್ಕೂ ಬೇಜಾರಾಗುತ್ತೆ. ಖಂಡಿತ ಕೂಡ ಚೆನ್ನಾಗಿಲ್ಲ ಅಂದ್ರೆ 1 ನಿಮಿಷ ಹೇಳಕ್ಕೂ ಬೇಜಾರಾಗುತ್ತೆ. ನಿಮ್ ಮಗನ ಜಾತಕದಲ್ಲಿ ವೃಷಭ ರಾಶಿಯಲ್ಲಿ ಚಂದ್ರ ಇರ್ಬೋದು, ಆದ್ರೆ ಅವನೊಬ್ಬರಿಂದಲೇ ಫೈನಲ್ ಆಗಲ್ಲ. ಯಾಕಂದ್ರೆ ನಿಮ್ ಮಗನ ಜಾತಕದಲ್ಲಿ 2ನೇ ಮನೆ ಚಂದ್ರ ಇದ್ದಾನೆ. ಅದು ಸಖತ್ ರಾಜಯೋಗ ಅಂತ ಹೇಳುತ್ತೆ. ತುಂಬಾ ತುಂಬಾ ರಾಜಯೋಗ. ಉಚ್ಚ ಚಂದ್ರ. 7ನೇ ಮನೆ ಗುರು ಇದ್ದಾನೆ. ಸಖತ್ ಒಳ್ಳೇದು. 7ನೇ ಮನೆ ಗುರು ತುಂಬಾ ಒಳ್ಳೇದು. ನನ್ನ ಮಗಳಿಗೆ 7ನೇ ಮನೆ ಗುರು ಇದ್ದಾನೆ. ರಜನಿಕಾಂತ್ 7ನೇ ಮನೆ ಗುರು ಇದ್ದಾನೆ. ಗುರು ಸೂಪರ್ ಆಗಿದ್ದಾನೆ. ಆಮೇಲೆ ಗುರುನ್ಗೂ ಮತ್ತೆ ಶುಕ್ರಗೂ ಪರಿವರ್ತನೆ ರಾಜಯೋಗ ಇದೆ. ಪರಿವರ್ತನೆ ರಾಜಯೋಗ. ನಿಮ್ಮ ಮಗ ಯಾವಾಗಲೂ ಅಷ್ಟೇ ಗುರು ಮತ್ತೆ ಶುಕ್ರ ಒಟ್ಟಿಗೆ ಇದ್ದಾಗ 1 ತಿಂಗಳು 2 ತಿಂಗಳು ತುಂಬಾ ಕೆಲಸಗಳನ್ನ ಮಾಡ್ಬೇಕು. ಇಲ್ಲ 7ನೇ ಮನೆಗೆ ದಯವಿಟ್ಟು ಬರ್ಕೊಳ್ಳಿ. ನೀವು ಬರ್ಕನಕಂದ್ರೆ ಯೂಟ್ಯೂಬಲ್ಲಿ ತೆಗೆದು ನೋಡ್ಕೊಳ್ಳಿ. 7ನೇ ಮನೆಗೂ ಮತ್ತೆ 7ನೇ ಮನೆಯಿಂದ 7ನೇ ಮನೆ ಶುಕ್ರನಾಗ್ಲಿ ಗುರುರಾಗ್ಲಿದ್ದಾಗ ಆ 1 ತಿಂಗಳು ಏನ್ ಕೆಲಸ ಮಾಡಿದ್ರು ರಾಜಯೋಗ. ಅವತ್ತು ಏನಾರಾಗಿಲ್ಲ, ಅದರಲ್ಲೂ ಕೂಡ ಅವರ ಸಂಪತ್ತಾರೆ, ಸಾಧಕ ತಾರೆ, ಪರಮಮಿತ್ರ ತಾರೆ, ಸೇಮ ತಾರೆ ಬಂದಾಗ ಸಖತ್ ರಾಜಯೋಗ ಬರುತ್ತೆ. ಆಮೇಲೆ ನಿಮ್ಮ ಮಗನಿಗೆ 11ನೇ ಮನೇಲಿ ಶನಿ ಇದ್ದಾನೆ. ಅಪ್ಪ ಸಖತ್ ಎಕ್ಸ್ಟ್ರಾರ್ಡಿನರಿ. ನೀವೇನ್ ನೋವು ಅನ್ಭವಿಸಿರ್ಬೋದು. ನಿಮ್ ಮಗ ಒಂಥರ ಒಳ್ಳೆ ಇಂಪಾರ್ಟೆಂಟ್ ಕಾರ್ಗಳು 2-3 ಇಟ್ಕೋಬಹುದು ಮನೇಲಿ. ಆ ಥರದ ಯೋಗಗಳು, ಇಂಪಾರ್ಟೆಂಟ್ ಕಾರ್ಗಳು. ಯಾರೋ ರಾಜಕಾರಣಿಗಳು, ಸಿನಿಮಾ ನಟರುಗಳಿಗೆ ಯಾರೋ ಒಪ್ಪನ ದುಡ್ಡನ್ನ ಇವರು ಬದುಕ್ತಾರೆ. ರಾಜಕಾರಣಿಗಳು ಬರ್ಬೇಕಾದ್ರೆ 0 ಬ್ಯಾಲೆನ್ಸು, ಆಮೇಲೆ ಶ್ರೀಮಂತರು. ಅದು ಹೆಂಗಾಗ್ಬಿಡ್ತಾರೆ? ಅವ್ರ ಆಧಾರಗಳು ಯಾವುದೇ ಬಿಸ್ನೆಸ್ ಅನ್ನು ತೋರಿಸಿರಕ್ಕಲ್ಲ. ಸೂಪರ್ ಬಿಸ್ನೆಸ್ಗಳು ನೋಡಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅವರು ಬಹಳ ಅರ್ಥ ಮಾಡ್ಕೊಳ್ಳಿ. ನಿಮ್ ಮಗನಿಗಂದು 11ನೇ ಮನೇಲಿ ಶನಿ ಇದ್ರೆ ಎಲ್ಲವೂ ವೈಟ್ ಮಣಿ ಅಂತ ಹೇಳುತ್ತೆ, ಬ್ಲಾಕ್ ಮಣಿ ಅಂತ ಹೇಳಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲವೂ ವೈಟ್ ಮಣಿ ಆಗಿರುತ್ತೆ. ದುಡ್ಡು ಅಷ್ಟು ಸಖತ್ತಾಗಿರುತ್ತೆ. ಎಲ್ಲಕ್ಕಿಂತಲೂ 9ನೇ ಮನೇಲಿ ಶುಕ್ರ ಸಖತ್ ರಾಜಯೋಗ. 9ನೇ ಮನೇಲಿ ಬುಧ, 9ನೇ ಮನೇಲಿ ರವಿ, 9ನೇ ಮನೇಲಿ ಕುಜ ಇದ್ದಾನೆ. ಖಂಡಿತಲ್ಲೂ ಕೂಡ ನಿಮ್ಮ ಮಗನಿಗೆ ಒಂದು ಗುರಿ ಇರೋದು, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿರ್ಬೇಕು, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ಬದುಕಿಸ್ಬೇಕು, ನಮ್ಮ ಫ್ಯಾಮಿಲಿ ಚೆನ್ನಾಗಿ ಬದುಕಬೇಕು. ಅಷ್ಟು ಗುರಿ ಇರೋ ಜಾತಕ ಆಗುತ್ತೆ. ನನಗಂತೂ 1 ದಿವಸ ಬೇಕಾದ್ರೆ ಹೇಳ್ತೀನಿ, ನಮ್ಮ ಮೇಡಮ್ ಅವರು ಸಾಕು ಅಂತವ್ರೆ. ಜಾತಕ ತುಂಬಾ ಚೆನ್ನಾಗಿದೆ. ಒಳ್ಳೇದಲ್ಲ ನಿಮಗೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮಾ. ಹಲೋ ಮ್ಯಾಮ್. ನಿಮ್ಮ ಹೆಸರು? ನಳಿನಾಕ್ಷಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಳಿನಾಕ್ಷಿ ಅವರೇ? ಬ್ಯಾಂಗ್ಳೂರಿಂದ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ. ನಿಮ್ಮ ಮಗನ ಡೇಟ್ ಆಫ್ ಬರ್ತ್ ಮತ್ತೆ ಸಮಯ ಹೇಳಿ ಮಾ. 24/6 ಅಲ್ಲ 24/2 ಮ್ಯಾಮ್. 24/2 2007. 2007. ಸಮಯ ನೈಟ್ 11:07. 11 ಗಂಟೆ 7 ನಿಮಿಷ ರಾತ್ರಿ. ಓಕೆ, ಎಲ್ಲಿ ಹುಟ್ಟಿದವರು? ಮ್ಯಾಮ್ ಬೆಂಗಳೂರಲ್ಲ ಮ್ಯಾಮ್. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ ಗುರುಜಿ. ಅಮ್ಮ ನಮಸ್ಕಾರ. ನಮ್ಮ ಮಗ ಜಾತಕ ನಿಮ್ಮ ಹತ್ರ ಬರ್ಕೊಂಡ್ ಬಂದಿದೀವಿ, ಫೈಲ್ ತಗೊಂಡ್ ಬಂದಿದೀವಿ. ನಮ್ಮ ಯಾರ್ಯಾರು ಕೇಳ್ತಾರೋ ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಾ ಇದೀನಿ ಸರ್. ನಿಮ್ಮ ಜಾತಕ ಫೈಲ್ ತಿಳ್ಕೊಂಡು ಅಷ್ಟು ಖುಷಿ ಆಗ್ತಾ ಇದೆ. ನೀವು ಮತ್ತೆ ವಾಪಸ್ ಬಂದಿದ್ದು, ಮತ್ತೆ ನಮ್ಮ ಮಗನ ಜಾತಕದ ಬಗ್ಗೆ ಹೇಳ್ಬಿಡಿ ಸ್ವಲ್ಪ ಬೇಗ. ಮತ್ ನಾನು ಏನು ಹೇಳ್ಕೊಡಲ್ಲ ಅಂತೀರ? ನಾನು ಫೈಲ್ ತಂದು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನೀವ್ ಹೇಳ್ತೀರ, ನಾನು ಏನ್ ಮಾಡ್ಲಿ? ನಿಮ್ ಬಾಯಿಂದ ಕೇಳ್ಬೇಕು ನನ್ಗೆ ನನ್ ಮಗಂದು ಅಂತ ಸ್ವಲ್ಪ ಇದು ಸರ್. ಅಲ್ಲ ನಾನು ಅದಲ್ಲ, ನನ್ನ ಕ್ಲಾಸಿಗೆ ಬಂದಿದ್ರೆ ನಾನು ಕ್ಲಾಸಿಗೆ ಬಂದಿರೋವ ಅಲ್ಲ ಅಮ್ಮ. ಕರೆ ಕಟ್ಟಾಗಿದೆ ಗುರುಜಿ, ಹೇಳ್ಬಿಡಿ. ಮಾತಾಡಿ. ಕಲ್ಕೊಂಡಿದೀನಿ ಸರ್ ನಾನು. ಟಿವಿಯಲ್ಲೇ ನೋಡಿ ಕಲ್ಕೊಂಡಿದೀನಿ ಸರ್. ಬೈ ಹಾರ್ಟ್ ಆಗ್ಬಿಟ್ಟಿದೆ ನಿಮ್ಮ ನಕ್ಷತ್ರಗಳು. ನೀವು ಹೇಳಿ ಮತ್ತೆ ನನ್ನ ಕ್ಲಾಸಲ್ಲಿ ಏನು ಹೇಳ್ಕೊಡಲ್ಲ ಅಂತ ತುಂಬಾ ಜನ ಹೇಳಿದ್ರು. ಅದಕ್ಕೆ ಹೇಳ್ತೀರಿ ನೀವು? ಏನಿಲ್ಲ ಸರ್, ಎಲ್ಲ ಅವರು ಸುಮ್ನೆ ನಿಮ್ ಮೇಲೆ ಹೊಟ್ಟೆ ಕಿಚ್ಚಿದಂಗ್ ಮಾಡಿದಾರೆ. ಇದುವರೆಗೂ ನಾನು ಇಷ್ಟು ಜ್ಯೋತಿಷಿದವ್ರನ್ನ ನೋಡಿದೆ ಸರ್. ನಿಮ್ ತರ ನಿಮ್ಮಿಂದ ಹೆಲ್ಪ್ ಆದಷ್ಟು ನಮ್ಗೆ ಯಾರಿಗೂ ಹೆಲ್ಪ್ ಆಗ್ಲಿಲ್ಲ ಸರ್. ನಾನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿನೇ ನಾನು ನೋಡಿದ್ದು ಸರ್. ಬೇರೆಯವ್ರಿಗೂ ಈಗ ಹೆಲ್ಪ್ ಮಾಡ್ತಾ ಇದ್ದೀನಿ ನಾನು. ಹಂಗಾರೆ ನಿಮ್ ಪ್ರಕಾರ ನಾನು ಹೊಟ್ಟೆ ಕಿಚ್ಚಿಗೆ ಅಟ್ಯಾಕ್ ಮಾಡಿದ್ರೆ ನಿಮ್ಗೆ ಅನ್ಸಿತಾ? ನಾನು 100% ನನ್ನ ಹತ್ರ ಎಲ್ರು ವಾದ ಮಾಡಿದ್ರು ಸರ್. ನೀನು ಇದು ಸರಿ ಇಲ್ಲ ಅವರು ಅಂತ ಹೇಳಿದ್ರು ಸರ್. ಆದ್ರೂ ನಾನು ನಿಮ್ ಕಡೆನೆ ವಾದಿಸಿದ್ದೀನಿ ಸರ್. ಕರೆಕ್ಟ್ ನೀವು
ಅದು ಈಗ ಟೈಮ್ ಸರಿ ಇಲ್ಲ, ಅದಕ್ಕೋಸ್ಕರ ಹಂಗಾಗಿದೆ ಅಂತ. ಇಲ್ಲ, ಒಬ್ಬ ಬುಲ್ಡೆ ಜ್ಯೋತಿಷನು ನನ್ನ ಬಗ್ಗೆ ಫೇಸ್ಬುಕ್ ಅಲ್ಲಿ ಹಾಕಿದ್ದ. ನಾನು ಅವನಿಗೆ ಎದುರುಗಡೆ ಒಟ್ಟಿಗೆ ಅನ್ನ ತಿಂತೆ ಏನ್ ತಿಂತೆ ಅಂತ ಒಂದು ಪ್ರೋಗ್ರಾಮ್ ಅಲ್ಲಿ ಅವನು ಮಾಡೋಣ. ಅವಾಗ ನಾನು ಉಗ್ದೆ. ಅದು ಎಲ್ಲವೂ ಟೀಮ್ ಕಟ್ಗೆಂದು ನಾನೊಬ್ಬ ಬಡವ ಗೌಡ ಬದುಕ್ತವನೆ ಜ್ಯೋತಿಷದಲ್ಲಿ. ಬಡವ ಗೌಡ ಜ್ಯೋತಿಷದಲ್ಲಿ ಬದುಕಕ್ಕೆ ಬಂದ್ಬಿಟ್ನಲ್ಲ, ನಾವೆಲ್ಲ ಎಲ್ಲೋಗ್ಬೇಕು, ನಾವು ಪರಂಪರವಾಗಿ ಮಾಡ್ಕೊಂಡು ಬಂದ್ಬಿಟ್ಟಿದ್ವಿ ಅಂತೇಳಿ ಈ ಒಂಥರ ಬಿಸ್ಕೆಟ್ ಹಾಕ್ಬಿಟ್ರು ತುಂಬಾ ಜನಕ್ಕೆ. ಬಿಸ್ಕೆಟ್ ಸೂಪರ್ ವರ್ಕ್ ಆಗ್ಬಿಡ್ತು. 100% ನಾನು ಹೇಳ್ತಿದ್ನಲ್ಲ, ಬ್ರಹ್ಮನೇ ಬಂದ್ರು ಕೂಡ ನಮ್ಮನ್ನ ಮುಟ್ಟಕ್ಕಾಗಲ್ಲ. ಯಾಕಂದ್ರೆ ಇನ್ನು ಮುಂದೆ ನನ್ನ ನೆನೆಸ್ಕೊಂಡಿದ್ದೆ ಹಿಂಗೆಲ್ಲ ಆಗುತ್ತೆ, ನಂಗೆ ಆಯ್ತು. ಇನ್ನು ಮುಂದೆ ಕೆಟ್ಟದನ್ನ ನೆನೆಸಿಲ್ಲ ನಾನು, ಹಾಗಾಗಿ ಕೆಟ್ಟದ್ದು ನಡೆಯಲ್ಲ. ನಾನು ನೆನೆಸಿದ್ದೆಲ್ಲವೂ ನಡೀತಿದೆ. 100% ನಿಮ್ಮ ಮಗನ ಜಾಗದಲ್ಲಿ ಬಹಳ ವಿಶೇಷವಾಗಿ 9 ನವಗ್ರಹ ಟೆಂಪಲ್ಗೆ ಹೋಗಿ ಬಂದ್ರೆ ಎಲ್ಲವೂ ಮುಕ್ತಿ ಸಿಗ್ತವೆ ಗ್ರಹಗಳು. ದಯವಿಟ್ಟು ಒಂದ್ಸರಿ ಹೋದಾಗ 4 ಟೆಂಪಲ್ಗಾರು ಕೂಡ ಹೋಮಗಳನ್ನ ಮಾಡಿಸಿ, ಖಂಡಿತ ಅಲ್ಲಿ ಕೂಡ 4 ಟೆಂಪಲ್ ಹೋಮ ಮಾಡಿಸ್ಬೋರಿ. ಇನ್ನೊಂದ್ಸರಿ ಹೋದ್ರೆ ಒಂದು 4 ಹೋಮ ಮಾಡಿಸಿ, ಅವಾಗ 100% ಕ್ಲಿಯರ್ ಆಗ್ತಾರೆ. 9 ನವಗಳಿಗೂ ಪೂಜೆ ಮಾಡಿಸಿ ಸಖತ್ ಒಳ್ಳೆದಂತೆ. ಲಕ್ಕಿ ಡೇಟ್, ಲಕ್ಕಿ ನಕ್ಷತ್ರ ಬಗ್ಗೆ ನಿಮಗೆ ಹಲವಾರು 10 ವರ್ಷದಿಂದ ತಿಳಿಸ್ಕೊಟ್ಟಿದ್ದೀನಿ. ಅದನ್ನ ಹೆವಿ ಫಾಲೋ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಒಳ್ಳೇದಾಗಲಮ್ಮ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುರುಜಿ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಇವತ್ತಿನ ವಿಶೇಷತೆಗಳ ಬಗ್ಗೆ ಹಾಗೆ ಇವತ್ತಿನ ದಿನಾಂಕದ ವಿಶೇಷತೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ. ನೋಡಿ, ಕ್ಲಾಸ್ ಮಾಡ್ತಾ ಇದ್ದೀನಿ, ಯಾರು ಬೇಕಾದ್ರೂ ಬಂದು ಜಾಯ್ನ್ ಆಗಿ. 6ನೇ ತಾರೀಕು ಮುಂದಿನ ತಿಂಗಳು ಎಲ್ಲರೂ ಬರ್ಬೋದು, ಎಲ್ಲರೂ ಕಲಿಬಹುದು. ಇನ್ನು ವೀಕ್ಷಕರೇ, ಗುರುಜಿಯವರು ಮುಂದಿನ ತಿಂಗಳು 6ನೇ ತಾರೀಕು ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಶಿಬಿರಗಳನ್ನ ನಡೆಸ್ತಾ ಇದ್ದಾರೆ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ನೀವು ಶಿಬಿರಗಳಲ್ಲಿ ಪಾಲ್ಗೊಳ್ಳಬಹುದು. ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಹೀಗೂ ಉಂಟೆ. ನಮಸ್ಕಾರ.